ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾವು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ್. ಈ ನಕ್ಸಲ್ ದಾಳಿಗೆ 27 ಜನ ನಕ್ಸಲರನ್ನ ಸರ್ಕಾರ ಹೊಡೆದು ಉರುಳಿಸದಂತೇಳಿ ಹೇಳ್ಕೊಂಡದ. ಅದರಲ್ಲೂ ಮುಖ್ಯವಾಗಿ ನಮ್ಮ ಮೋದಿಜಿಯವರು ನಮ್ಮ ಭದ್ರತಾ ಪಡೆಗಳ ಬಗ್ಗೆ ಹೆಮ್ಮೆ ಇದೆ, ನಿಶ್ಚಿತವಾಗಿ ಹೆಮ್ಮೆ ಇದೆ, ಸಣ್ಣ ಸಾಹಸ ಅಲ್ಲ. 27 ಜನ ನಕ್ಸಲರನ್ನು ಹೊಡೆದು ಉಳಿಸೋದು, ನಕ್ಸಲವಾದವನ್ನು ಇಲ್ಲವಾಗಿಸಿ ಜನರಿಗೆ ಶಾಂತಿಯುತ ಬದುಕು ಒದಗಿಸಿ ಪ್ರಗತಿ ಪಥದತ್ತ ಕೊಂಡೊಯ್ಯಲು ನಮ್ಮ ಸರ್ಕಾರ ಬದ್ಧವಾಗಿದೆ. ಒಳ್ಳೆಯ ವಿಚಾರ ಅಂತ ಹೇಳಬೇಕಾಗ್ತದೆ. ಯಾಕಂದರೆ ಬಂದೂಕಿಗೆ ಉತ್ತರ ಇಲ್ಲ, ಬಂದೂಕಿಗೆ ಉತ್ತರ. ಯಾವಾಗ ನಾವು ಬಂದೂಕು ಹಿಡಿತೀವೋ ಅದಕ್ಕೆ ಉತ್ತರ ಬಂದೂಕನೇ ಇರ್ತದೆ. ಅದನ್ನು ಮಾಡಬಾರ್ದಾಯಿತು. ಆ ದಿಶೆಯಲ್ಲಿ ನಮ್ಮ ನರೇಂದ್ರ ಮೋದಿಯವರು ಹೇಳಿದಂಥದ್ದು ಭಾಳ ಯೋಗ್ಯದ. ಜೊತೆಗೆ ನಮ್ಮ ಶಾರ್ ಅವರು ಹೇಳಿದಾರೆ, ಇನ್ನು ನಾವು ಮುಂದಿನ ದಿನದಲ್ಲಿ ಇದು ಪೂರ್ತಿ ಕಿತ್ತಾಗ್ತೀವಿ ನಕ್ಸಲಿಸಮ್ ನಮ್ಮ ನಾಡಿನಿಂದ, ನಮ್ಮ ದೇಶದಿಂದ ಅನ್ನುವಂಥ ಮಾತಾಡಿದ್ದಾರೆ. ನಕ್ಸಲರ ವಿರುದ್ಧ 3 ದಶಕಗಳ ಹೋರಾಡಿದರೆ ಇದೇ ಮೊದಲ ಬಾರಿಗೆ ಪ್ರಧಾನ ಕಾರ್ಯದರ್ಶಿ ಅಂತ ಹುದ್ದೆಯವರನ್ನು ಭದ್ರತಾ ಪಡೆ ಹತ್ಯೆ ಮಾಡಿದೆ. 2026 ಮಾರ್ಚ್ 31 ನಕ್ಸಲರನ್ನು ನಿರ್ನಾಮ ಮಾಡೋದಕ್ಕೆ ಮೋದಿ ಸರ್ಕಾರ ಬದ್ಧವಾಗಿದೆ ಅಂತ ಹೇಳಿದ್ದಾರೆ. ಹಾಗೆ ಹೋಗಿಬಿಡ್ಲವು. ಯಾಕಂದ್ರೆ ಬಂದೂಕು ಹಿಡಿಯೋರಿಗೆ ಗೊತ್ತಿರಲಿಲ್ಲ. ಹೌದು, ಬಸವರಾಜ ಒನ್ರಿ ಅಥವಾ ಕೇಶವರಾವ್ ಅಂತವ್ರ ಬೇರೆ ಬೇರೆ ಹೆಸರು ಇಟ್ಕೊಂಡಿದ್ದಾರೆ. ಅವರು ಏನು ಇಟ್ಕೊಂಡಿದ್ದಾರೆ ಎಲ್ಲ ಕಡೆ. ಅದರಲ್ಲೂ ವಿಶೇಷವಾಗಿ ಈ ಛತ್ತೀಸ್ಗಢ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಕರ್ನಾಟಕದಿಗಂತ ನಕ್ಸಲ್ ಮುಕ್ತ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಎಲ್ಲ ಕಡೆ ಈ ಒಂದು ಅಸಮಾನತೆಯ ನೆಲೆಗಟ್ಟಿನಲ್ಲೇ ಹುಟ್ಕೊಂಡಂಥ ಈ ನಕ್ಸಲಿಸಮ್ ಮೂಲತಃ ಕಮ್ಯುನಿಸಮ್ನಿಂದ ಬಂದಂಥದ್ದು. ಇದು ಕಮ್ಯುನಿಸ್ಟರು ಇತ್ತೀಚೆಗೆ ನಮ್ಮ ಭಾರತದಲ್ಲ ಈ ಒಂದು ಪ್ರಜಾಪ್ರಭುತ್ವ ನೆಲೆಗಟ್ಟಿನಲ್ಲಿ ಹೋರಾಟಕ್ಕೆ ಇಳಿದ್ರಿಂದಾಗೆ